पीछे हो जा थोड़ा इधर 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 लगाओ 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 पहले लगाओ जल्दी सर सर ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ವೀರೇಂದ್ರ, ದಲಿತ ಮುಖ್ಯಮಂತ್ರಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಅದು ಕೂಡ ನಮ್ಮ ಭಾಷಣದ ಪ್ರತಿಯಲ್ಲಿ ಎನ್ನುವಂಥದ್ದು. ಅವರು ಹೇಳಿರುವಂತಹ ವಿಚಾರಗಳ ವಿಮರ್ಶೆಯನ್ನು ಹೇಳೋದಾದರೆ ರಾಘವೇಂದ್ರ, ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಮೊಟ್ಟ ಮೊದಲ ಬಾರಿಗೆ ದಲಿತ ಸಿಎಂ ಕೂಗಿಗೆ ಒಂದು ಸುದೀರ್ಘವಾದ ಉತ್ತರದೊಂದಿಗೆ ಮುಂದೆ ಬಂದಿದ್ದಾರೆ. ಇದು ಸ್ವತಃ ಅವರೇ ಭಾಷಣವನ್ನು ಮಾಡದೇ ಇರ್ಬೋದು, ಆದರೆ ಅವರ ಭಾಷಣದ ಪ್ರತಿಯನ್ನು ಇವತ್ತು ವಿಧಾನಸೌಧದಲ್ಲಿ, ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಿರುವಂಥ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಆಯೋಜಕರು ಈ ಒಂದು ಭಾಷಣದ ಪ್ರತಿಯನ್ನು ನೀಡಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರು ಬಹಳ ಸುದೀರ್ಘವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಿದ್ದಾರೆ. ಆದರೆ ಎಲ್ಲೂ ಕೂಡ ಏನು ಈ ಹಿಂದೆ ತಮ್ಮದೇ ಪಕ್ಷದ ಕೆಲವರು ದಲಿತ ಸಿಎಂ ಕೂಗನ್ನು ಎತ್ತಿದ್ರು, ಅವರ ಕಡೆ ಎಲ್ಲೂ ಕೂಡ ಬೊಟ್ಟು ಮಾಡಿಲ್ಲ. ಉದಾಹರಣೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಅಧಿಕೃತವಾಗಿ ಒಂದು ಮೆಮೊರಂಡಮ್ನ ಕೂಡ ಕೊಟ್ಟಿದ್ರು. ಆದರೆ ಈ ಭಾಷಣದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಪಕ್ಷದವರ ಕಡೆ ಬೊಟ್ಟು ಮಾಡ್ತಾ ಇಲ್ಲ ನೇರವಾಗಿ. ಆದರೆ ಬಿಜೆಪಿ, ಭಾರತೀಯ ಜನತಾ ಪಕ್ಷದವರ ಕಡೆ ಬೊಟ್ಟು ಮಾಡ್ತಾ ಅವರ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಇವರು ಗುಂಡು ಹಾರಿಸ್ತಾ ಇರೋದು ಯಾರ ಕಡೆಗೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪ್ರಶ್ನೆ ರಾಘವೇಂದ್ರ. ಯಾಕಂದ್ರೆ ಇಲ್ಲಿ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಿರುವಂಥ ಅಂಶಗಳು ಆ ರೀತಿಯಾಗಿದೆ. ಅದನ್ನು ನಾನು ಒಂದೆರಡು ಸಾಲು ಓದಿಯೇ ಹೇಳ್ತೇನೆ. ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಈ ಸಮುದಾಯಕ್ಕೆ, ಅಂದರೆ ದಲಿತ ಸಮುದಾಯಕ್ಕೆ ನಮ್ಮ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ತೇನೆ. ಆದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ಸಮುದಾಯಕ್ಕಾಗಿ ಕಳೆದ 1.5 ವರ್ಷ ಅವಧಿಯಲ್ಲಿ ಏನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಾರೆ. ಬಹಳ ಪ್ರಮುಖವಾಗಿ ಹಿಂದುಳಿದ ಜಾತಿಯ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನು ಇವರಿಗೆ ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕಾಗಿ ನಮ್ಮಲ್ಲಿಯೇ ಭೇದ ಹುಟ್ಟಿಸಿ ನಮ್ಮನ್ನು ಒಡೆದು ಹಾಕುವ ಪಿತೂರಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಪ್ರತಿಯಲ್ಲಿ ಹೇಳಿದ್ದಾರೆ ಅನ್ನೋದು. ಹಾಗಾದರೆ ಕಾಂಗ್ರೆಸ್ನಲ್ಲೇ ಇರುವವರು ಯಾರಿದ್ದಾರೆ ಅವರನ್ನು ಬಿಜೆಪಿಯ ನಾಯಕರು ಎತ್ಕಡ್ತಾ ಇದ್ದಾರಾ? ಅವರು ಕಿವಿ ಉತ್ತಾ ಇದ್ದಾರಾ? ಬಿಜೆಪಿಯ ನಾಯಕರು ಕಾಂಗ್ರೆಸ್ ಒಳಗೆ ಏನು ದನಿ ಎತ್ತಾ ಇದ್ದಾರೆ ಅವರ ಕಿವಿ ಉತ್ತಾ ಇದ್ದಾರಾ? ಅವರು ಕಿವಿ ಉತ್ತಾ ಇರೋದನ್ನ ಕೇಳುವಷ್ಟು ಅಪಕ್ವ ನಾಯಕರ ಯಾರೆಲ್ಲ ಇದರಲ್ಲಿದ್ದಾರೆ? ಉದಾಹರಣೆಗೆ ಛಲವಾದಿ ನಾರಾಯಣಸ್ವಾಮಿಯವರು ಈ ದನಿಯನ್ನು ಎದ್ದಾಗ, ಈ ಕೂಗನ್ನು ಎದ್ದಾಗ ಎಂ ವಿ ರಾಜಶೇಖರನ್ ಅವರು ಹಾಗೂ ಈ ಹಿಂದೆ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದಂಥ ಜಾಫರ್ ಶರೀಫ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ರು ಅನ್ನೋದು. ಆ ಎಲ್ಲ ಭಾವಚಿತ್ರಗಳನ್ನ ಸ್ವತಃ ಛಲವಾದಿ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಮಾಧ್ಯಮಗಳಿಗೆ ನೀಡಿದ್ರು ಅನ್ನೋದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಇವರೆಲ್ಲರೂ ಕೂಡ ಬಿಜೆಪಿಯ ನಾಯಕರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ರ. ಹಾಗಾದ್ರೆ ಆ ಪ್ರಶ್ನೆಗಳು ಕೂಡ ಬಹಳ ಪ್ರಮುಖವಾಗಿ ನಮ್ಮ ಮುಂದೆ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಭಾಷಣದುದ್ದಕ್ಕೂ ಕೂಡ ಕೇಂದ್ರ ಸರ್ಕಾರ, ಕೇಂದ್ರ ಬಿಜೆಪಿಯ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿಯ ನಾಯಕರ ಕಡೆ ಬುಟ್ಟು ಮಾಡ್ತಾರೆ, ಬಿಜೆಪಿಯ ಕಡೆಗೆ ಬುಟ್ಟು ಮಾಡ್ತಾರೆ. ಎಲ್ಲೂ ಕೂಡ ಏನು ತಮ್ಮದೇ ಪಕ್ಷದ ಒಳಗೆ ಈ ಕೂಗನ್ನ ಎತ್ತಿದ್ರು ಅವರ ಕಡೆ ಎಲ್ಲೂ ಕೂಡ ಈ ಒಂದು ನೇರವಾದಂತಹ ಪ್ರಸ್ತಾವವನ್ನಾಗಲಿ ಅಥವಾ ಅವರ ಕಡೆ ಬೊಟ್ಟು ಮಾಡಿ ತೋರಿಸೋದನ್ನಾಗಲಿ ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ಮತ್ತೂ ಒಂದು ಅಂಶವನ್ನು ನಾವೆಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂಥದ್ದೇ. ಆ ಸಂದರ್ಭದಲ್ಲಿ ದಲಿತರೊಬ್ಬರನ್ನ ತಂದು ಕೂರಿಸಬೇಕು ಅನ್ನುವಂಥ ಚರ್ಚೆ ತೆರೆಮರೆಯಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಕಾಂಗ್ರೆಸ್ನ ನಾಯಕರೇ ಪುಷ್ಟಿ ಕೊಡ್ತಾ ಇದ್ದಾರೆ ಅನ್ನೋದು ಈ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿಯೇ ಸಿದ್ದರಾಮಯ್ಯರು ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಈ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನ ಕೂಡ ವೀರೇಂದ್ರ ಇನ್ನೊಂದು ವಿಚಾರನೂ ಕೂಡ ಅವರು ಎತ್ತಿರುವಂಥದ್ದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈ ದಲಿತ ಸಿಎಂ ವಿಚಾರ ಚರ್ಚೆಗೆ ಬರಲಿಲ್ಲ, ಆದರೆ ನಾನು ಮುಖ್ಯಮಂತ್ರಿ ಆದಾಗ ಮಾತ್ರ ಬರ್ತಿದೆ. ಯಾಕಂದ್ರೆ ಹಿಂದುಳಿದ ಒಬ್ಬ ವ್ಯಕ್ತಿ ಸಿಎಂ ಆಗಿರೋದನ್ನ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ಇವರಿಗೆ ಅನ್ನುವಂಥದ್ದು. ಆ ವಿಚಾರದಲ್ಲಿ ಹೇಳೋದಾದ್ರೆ ಖಂಡಿತ ರಾಘವೇಂದ್ರ, ಈ ಹಿಂದೆ ಯಾವಾಗಲೂ ಕೂಡ ಬಹುಶಃ ಬಿಜೆಪಿ 5 ವರ್ಷ ಇದ್ದಾಗ ಆಗಿರ್ಬೋದು ಅಥವಾ 2020 ಗೌರ್ಮೆಂಟ್ ಇದ್ದಾಗ ಆಗಿರ್ಬೋದು, ಆ ಯಾವ ಸಂದರ್ಭದಲ್ಲೂ ಯಾವೊಬ್ಬ ನಾಯಕರು ಕೂಡ ದಲಿತ ಸಿಎಂ ಚರ್ಚೆಯನ್ನ ನಡೆಸಿರಲಿಲ್ಲ ಅನ್ನುವಂಥದ್ದು. ಆದರೆ ಈಗ ಸಿದ್ದರಾಮಯ್ಯನವರು 2 ವರ್ಷ ಪೂರೈಸುವ ಹೊತ್ತಿಗೆ ಈ ಒಂದು ಚರ್ಚೆ ಆರಂಭ ಆಯಿತು. ಅದು ಮೊಟ್ಟ ಮೊದಲಿಗೆ ಆರಂಭ ಆಗಿದ್ದು ಜಿ ಪರಮೇಶ್ವರ್ ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವಂಥ ಶಿವರಾಮ್, ನಿವೃತ್ತ IAS ಅಧಿಕಾರಿ, ಅವರು ಈ ಒಂದು ಸಂಘಟನೆಯನ್ನ ಮಾಡಿಕೊಂಡು ಒಂದು ರಾಜ್ಯ ಪ್ರವಾಸವನ್ನು ಮಾಡ್ತೀವಿ ಅಂತ ಹೊರಟಿದ್ರು. ಆ ಸಂದರ್ಭದಲ್ಲಿ ಇದು ಎದ್ದಿತ್ತು. ಆದರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಬೆಂಬಲ ಸಿಗಲಿಲ್ಲ. ಅದಾದ ನಂತರ ಇತ್ತೀಚೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರಿಗೆ
ಮೆಮೊರಾಂಡಮ್ ಕೊಡುವ ಮೂಲಕ ಮತ್ತೊಂದು ಸುತ್ತಿನ ದಲಿತ ಸಿಎಂ ಚರ್ಚೆ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ಹೇಳಿದ ಮಾತೇನೆಂದ್ರೆ ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ ಅನ್ನೋದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮಾತೇನೆಂದ್ರೆ ದಲಿತ ಸಿಎಂ ಅನ್ನುವಂಥದ್ದನ್ನ ಯಾಕೆ ಹೇಳ್ತೀರಿ, ಮುಖ್ಯಮಂತ್ರಿ ಹುದ್ದೆಗೆ ಮೀಸಲಾತಿ ಬೇಕಾಗಿದೆಯಾ, ನನ್ನನ್ನೇ ಒಂದು ವೇಳೆ ಮುಖ್ಯಮಂತ್ರಿ ಮಾಡೋದಾದ್ರೆ ನನ್ನ ಅನುಭವ, ಹಿನ್ನೆಲೆ, ಕೆಲಸ, ಸಾಮರ್ಥ್ಯ ಇದರ ಮೇಲೆ ನನ್ನ ಮುಖ್ಯಮಂತ್ರಿ ಮಾಡಬೇಕೇ ವಿನಃ ನಾನು ದಲಿತ ಅನ್ನುವ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ನನಗೆ ಬೇಡ ಅನ್ನುವಂತಹ ಒಂದು ಬಹಳ ಸೆನ್ಸಿಟಿವ್ ಆದಂತ ಬಹುಶಃ ಬಹಳ ಸೆನ್ಸಿಬಲ್ ಆಗಿ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾರ್ಯಾರು ತಮ್ಮ ವಿರುದ್ಧ ಒಂದು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ತಕ್ಕ ಉತ್ತರವನ್ನ ಈ ಭಾಷಣದ ಪ್ರತಿಯ ಮೂಲಕ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಅವರು ಬಳಸಿಕೊಂಡಿರುವ ಹೆಗಲು ವಿರೋಧ ಪಕ್ಷ ಬಿಜೆಪಿಯದ್ದು. ಥ್ಯಾಂಕ್ ಯು ಪುನಃ ನಿಮ್ಮೆಲ್ಲ ಮಾಹಿತಿಗೆ. ಸಂಪುಟ ವಿಸ್ತರಣೆ ಅಥವಾ ಪುನರಚನೆಯ ಬಗ್ಗೆ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿಲ್ಲ. ಸೋನಿಯಾ ಮತ್ತು ರಾಹುಲ್ ಜೊತೆ ಚರ್ಚಿಸಿದ ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಾಗಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಇಂದು ಸೋನಿಯಾ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ, ಆ ನಂತರ ಸಂಪುಟ ವಿಸ್ತರಣೆ ಮಾಡಬೇಕಾ ಅಥವಾ ಪುನರಚನೆ ಮಾಡಬೇಕಾ ಎಂಬುದು ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ಟೈಮು ನಿಗದಿ ಆಗಿಲ್ಲ, ಭೇಟಿ ಆಗಬೇಕು. ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ, ಪುನರಚನೆನಾ ಅಥವಾ ವಿಸ್ತರಣೆನಾ ಅನ್ನೋದು ರಾಹುಲ್ ಗಾಂಧಿಯವ್ರ ಜೊತೆ, ಸೋನಿಯಾ ಗಾಂಧಿಯವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ.